ಗುರುಜಿ, ಇಂದಿನ ಶುಕವಾಕ್ಯದಲ್ಲಿ ಯಾವ ನಕ್ಷತ್ರದ ಕುರಿತು ಹೇಳ್ತಿದ್ದೀರಾ? ಇವತ್ತಿನ ಶುಕವಾಕ್ಯದಲ್ಲಿ ನಕ್ಷತ್ರಗಳು ಉತ್ತರ ಮತ್ತು ಪರಿಪೂರ್ಣ ಅನುಗ್ರಹವನ್ನು ಕೊಡತಕ್ಕಂಥದ್ದು ಯಾವುದು ಅನ್ನೋದು ನೀವು ಕಾದು ನೋಡಬೇಕು. ಬರ್ಕೊಳ್ಳಿ. ಉತ್ತರ ನಕ್ಷತ್ರಕ್ಕೆ ಪರಿವರ್ತನೆ ಸ್ವರೂಪಕ್ಕೆ ಜನ್ಮ, ಸಂಪತ್ತು, ವಿಪತ್ತು, ಕ್ಷೇಮ, ಪ್ರತ್ಯರಿ, ಸಾಧಕ, ವದ, ಮಿತ್ರ, ಅತಿಮಿತ್ರ. ಉತ್ತರ ನಕ್ಷತ್ರದ ಜನ್ಮ ತಾರೆ ಉತ್ತರ, ಉತ್ತರಾಷಾಢ, ಕೃತಿಕ. ಸಂಪತ್ತಾರೆ ಹಸ್ತ, ಶ್ರವಣ, ರೋಹಿಣಿ. ವಿಪತ್ತಾರೆ ಚಿತ್ತ, ಧನಿಷ್ಠ, ಮೃಗಶಿರ. ಕ್ಷೇಮತಾರೆ ಸ್ವಾತಿ, ಶತಭಿಷ, ಆರಿದ್ರ. ಪ್ರತ್ಯರಿತಾರೆ ವಿಶಾಖ, ಪೂರ್ವಭಾದ್ರ, ಪುನರ್ವಸು. ಸಾಧಕ್ತಾರೆ ಅನುರಾಧ, ಉತ್ತರಾಭಾದ್ರ, ಪುಷ್ಯ. ವದತಾರೆ ಜ್ಯೇಷ್ಠ, ರೇವತಿ, ಆಶ್ಲೇಷ. ಮಿತ್ರತಾರೆ ಮೂಲ, ಅಶ್ವಿನಿ, ಮಖ. ಅತಿ ಮಿತ್ರತಾರೆ ಪೂರ್ವಾಷಾಢ, ಭರಣಿ, ಪುಬ್ಬ. ನೋಡಿದ್ರ, ಇದನ್ನೆಲ್ಲ ವಿಶೇಷವಾಗಿ ಬರ್ಕೊಳ್ತಕ್ಕಂಥದ್ದು ಸಮವಾಗಿ ಉತ್ತರಾಭಿಮುಖಕ್ಕಿಂತ ಬರ್ಕೊಳ್ಳೋದು. ಈಗ ಯಮನಕ್ಷತ್ರ ಯಾವುದು? ಹಸ್ತ ನಕ್ಷತ್ರ ಅಲ್ವೇ? ಆ ಯಮನಕ್ಷತ್ರಕ್ಕೆ ಭರಣಿ ನಕ್ಷತ್ರನೂ ಅಂತೀವಿ. ಯಮ ತಾನು ಹೆಂಡತಿ ಜೊತೆ ಇದ್ದಾಗ ಹಸ್ತ ನಕ್ಷತ್ರ, ಏಕೈಕವಾಗಿ ಎಮ್ಮೆ ಮೇಲೆ ಕೂತ್ಕೊಂಡು ಒಬ್ಬನೇ ಇದ್ದಾಗ ರಾಜ್ಯಪಾಲನ ನಡೆಸ್ತಾ ಇದ್ದಾಗ ಅವನ ಚಿತ್ರಗುಪ್ತ ಜೊತೆ ಇದ್ದಾಗ ಭರಣಿ ನಕ್ಷತ್ರ. ಅದರಿಂದ ಆ ಜನ್ಮ ನಕ್ಷತ್ರನ, ಹಸ್ತ ನಕ್ಷತ್ರನ ಬರ್ಕೊಳ್ಳಿ. ಅಯ್ಯೋ ಅಂತಕ್ಕಂಥ ವಿಚಾರ. ಅದಕ್ಕೆ ಯಾವತ್ತು ಅಯ್ಯೋ ಅಯ್ಯೋ ಅಂತ ಹೇಳ್ತಾ ಇರಬೇಡಿ ಅಂತ ಹೇಳ್ತಾ ಇರ್ತೀನಿ. ಯಾಕೆಂದ್ರೆ ನೀವು ಒಂದ್ಸಲಿ ಅಯ್ಯೋ ಅಂದ್ರೆ, ಪಾಪ ಅಯ್ಯೋ ಅಂದ್ರೆ ಯಮನ ಹೆಂಡತಿ, ಅವಳು ಬಂದ್ಬಿಡ್ತಾಳೆ. ಅವಳು ಬಂದ್ರೆ ಯಮ ಜೊತೆ ಬರ್ತಾನೆ. ಬಂದಾಗ ಬರೀ ಕೈಯಲ್ಲಿ ಹೋಗಕ್ಕೆ ಇಷ್ಟಪಡಲ್ಲ ಅವನು. ಏನಂತೀರಾ? ಅದಕ್ಕೋಸ್ಕರ ಗಪ್ ಚಿಪ್ ಆಗಿರೋದು ಉತ್ತಮ. ಬರ್ಕೊಳ್ಳಿ. ಜನ್ಮತಾರೆ ಹಸ್ತ ನಕ್ಷತ್ರಕ್ಕೆ ಹಸ್ತ, ಶ್ರವಣ, ರೋಹಿಣಿ. ಸಂಪತ್ತು ಚಿತ್ತ, ಧನಿಷ್ಠ, ಮೃಗಶಿರ. ವಿಪತ್ತು ಸ್ವಾತಿ, ಶತಭಿಷ, ಆರಿದ್ರ. ಕ್ಷೇಮ ವಿಶಾಖ, ಪೂರ್ವಭಾದ್ರ, ಪುನರ್ವಸು. ಪ್ರತ್ಯರಿ ಅನುರಾಧ, ಉತ್ತರಾಭಾದ್ರ, ಪುಷ್ಯ. ಸಾಧಕ ಜ್ಯೇಷ್ಠ, ರೇವತಿ, ಆಶ್ಲೇಷ. ವದ ಮೂಲ, ಅಶ್ವಿನಿ, ಮಖ. ಮಿತ್ರತಾರೆ ಪೂರ್ವಾಷಾಢ, ಭರಣಿ, ಪುಬ್ಬ. ಅತಿಮಿತ್ರ ಉತ್ತರಾಷಾಢ, ಕೃತಿಕ, ಉತ್ತರ ನಕ್ಷತ್ರ. ಹೀಗೆ ಇದನ್ನೆಲ್ಲ ಹೇಳಿರ್ತಕ್ಕಂಥ ವಿಚಾರವನ್ನ ಸರಿಯಾಗಿ ಗಮನ ಕೊಟ್ಟು ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ನಿಮ್ಮ ನಕ್ಷತ್ರಕ್ಕೆ ಯಾರು ಶತ್ರು, ಯಾರಿಂದ ಸಂಪತ್ತು ಸಿಗತ್ತೆ. ಅಂದ್ರೆ ಸಂಪತ್ತು ಅಂದ್ರೆ ದುಡ್ಡು ಅಂತ ಅನ್ಕೋಬೇಡಿ. ಜೀವನಕ್ಕೆ ಒಂದು ಆದಾಯ, ಜೀವನಕ್ಕೆ ಒಂದು ಆಧಾರ, ಜೀವನಕ್ಕೆ ಒಂದು ಸಹಕಾರ. ಅದನ್ನ ಯಾವುದೇ ಸಿಕ್ಕಿದ್ರೂ ಅದು ಸಂಪತ್ತೇ. ಅಂದ್ರೆ ಮುಂದಿನ ಅಭಿವೃದ್ಧಿಗೆ, ಬೆಳವಣಿಗೆಗೆ ಸಂಪತ್ತು ಅಂತ ಕರಿತೀವಿ. ಅದಾದ್ಮೇಲೆ ವಿಪತ್ತು ಅಂದ್ರೆ ಯಾವತ್ತಾದ್ರೂ ಡೇಂಜರ್ ಆಗಿರುತ್ತೆ, ಯಾವತ್ತಾದ್ರೂ ಡೇಂಜರ್ ಆಗಿರಬಹುದು. ಒಳ್ಳೆ ದಿವಸಗಳು ಒಳ್ಳೇದಾಗಿರಬಹುದು. ಕ್ಷೇಮ ಅಂದ್ರೆ ಸೇಫ್ಟಿ ಮೆಜರ್ಸ್, ಅವರಿಂದ ತೊಂದರೆನೇ ಇಲ್ಲ. ಪ್ರತ್ಯರಿತಾರ ಅಂದ್ರೆ ಯಾವ ಕಾಲಕ್ಕೂ ಒಳಭಾಗದಲ್ಲಿ ಇರತಕ್ಕಂಥ ಮೊಸರು ಹಾಲಿನ ಜೊತೆ ಇರುತ್ತೆ, ಮೊಸಳೆ ನೀರೊಳಗಿರುತ್ತೆ, ಕಣ್ಣಿಗೆ ಕಾಣಲ್ಲ. ಆ ಪ್ರತ್ಯರಿ ಅಂದ್ರೆ ಜೊತೆಗೆ ಇದ್ಕೊಂಡೇ ಬೆನ್ನಿಗೆ ಚೂರಿ ಹಾಕೋದು ಪ್ರತ್ಯರ. ಆ ಸಾಧಕ ಅಂದ್ರೆ ನಿಮ್ಮ ಸಾಧನೆಗೆ ಪರಿಪೂರ್ಣವಾಗಿ ಫಲವನ್ನು ಕೊಡೋದು. ಯಾರಾದ್ರೂ ಬೆನ್ ತಟ್ಟಿ ನಡಿಯ ಮಾಡ್ತೀನಿ, ಯೋಚನೆ ಮಾಡಬೇಡ, ನಾನು ಇದೀನ್ ಕಣ, ಯೋಚನೆ ಮಾಡಬೇಡ ಅನ್ನೋ ರೀತಿಯಲ್ಲಿ ಯಾರಾದ್ರೂ ಒಂದು ಸಾಧನೆಯನ್ನೇ ಪರಿವರ್ತನೆ ಮಾಡ್ತಕ್ಕಂಥವ್ರು. ವದತಾರೆ ಅಂದ್ರೆ ಯಾವ ಕಾಲಕ್ಕೂ ನಂಬಬೇಡಿ ಅಂತ ಹೇಳ್ತಕ್ಕಂಥ ವಿಚಾರ. ಅಂದ್ರೆ ಈ ನಕ್ಷತ್ರ ಅಂದ್ರೆ ನಂಬಬೇಡಿ ಅಂದ್ರೆ ಆ ನಕ್ಷತ್ರದವ್ರನ್ನೇ ಅಂತಲ್ಲ, ನಿಮ್ಮ ಈ ನಕ್ಷತ್ರಗಳಿಗೆ ಆ ನಕ್ಷತ್ರದವರಿಂದ ತೊಂದರೆ ಇರುತ್ತೆ, ಗ್ಯಾರಂಟಿ. ಅದು ಇಡೀ ಪ್ರಪಂಚದಲ್ಲಿ ಇಷ್ಟು ನಕ್ಷತ್ರಗಳು ಇರ್ತಲ್ಲ, ಅಷ್ಟು ನಕ್ಷತ್ರದವ್ರಿಗೆ ಪರಿವರ್ತನೆ ಆಗಬೇಕು. ಅದಕ್ಕೆ ಮಿತ್ರತಾರೆಯಿಂದ, ಮಿತ್ರ ಅಂದ್ರೆ ಫ್ರೆಂಡ್ಶಿಪ್ ಬಹಳ ಚೆನ್ನಾಗಿರುತ್ತೆ. ಅತಿ ಮಿತ್ರ ಅಂದ್ರೆ ತೀರಾ ಫ್ರೆಂಡ್ಶಿಪ್ ಇಟ್ಕೊಂತಾರೆ, ಗೊತ್ತಾ, ತುಂಬಾ ಒಳ್ಳೆಯವರು ಅನ್ನೋ ಥರ. ಅವ್ರು ನಂಬೇಡಿ. ಯಾರಾದರೂ ಸ್ವಲ್ಪ ಒಳ್ಳೆಯವರು ಅಂದ್ರೆ ಓಕೆ, ಆದರೆ ಅತಿ ಮಿತ್ರ ಡೇಂಜರ್. ಅದಕ್ಕೋಸ್ಕರ ಇದನ್ನು ಪರಿವರ್ತನೆ ಮಾಡ್ಕೊಳ್ಳಿ. ಒಂದು ವಿಚಾರ ಏನು ಅಂದ್ರೆ, ಈ ನಮ್ಮ ನಕ್ಷತ್ರದಲ್ಲಿ ಶುಕವಾಕ್ಯದಲ್ಲಾಗ್ಲಿ ವಿಚಾರಗಳನ್ನ ಇನ್ನು ಮೇಲೆ ಮಂಗಳವನ್ನ ಹಾಡಿ ಆದಷ್ಟು ಬೇಗ ಶುಕವಾಕ್ಯದ ವಿಚಾರನ ಮುಗಿಸ್ತಾ ಇದ್ದೀನಿ. ಯಾಕೆಂದ್ರೆ ಸಾಧಾರಣವಾಗಿ ಕೆಲವ್ರಿಗೆ ಏನು ಅಂದ್ರೆ ಬೇಜಾರಾಗತ್ತೆ ಅಂತ ಹೇಳ್ತಾರಂತೆ. ಏನ್ ಬೇಜಾರಾಗುತ್ತೋ ದೇವರೇ ಬಲ್ಲ. ಇಂಥ ವಿದ್ಯೆಗಳನ್ನ ಕೆಲವರು ಕಲಿಬಹುದು, ಕಲಿದೇ ಇರತಕ್ಕಂಥ ವಿಚಾರ ಇರಬಹುದು. ಕೆಲವ್ರಿಗೆ ಆಸಕ್ತಿ ಇರಬಹುದು, ಸ್ವಲ್ಪ ಜನಕ್ಕೆ ಆಸಕ್ತಿ ಇದ್ರೆ ಎಲ್ರಿಗೂ ಆಸಕ್ತಿ ಇಲ್ಲದೆ ಇರಬಹುದು. ದೇವರ ಮೇಲೆ ಈಶ್ವರನ್ ಕೆಲವ್ರಿಗೆ ಇಷ್ಟ ಇರಬಹುದು, ವಿಷ್ಣು ಕೆಲವ್ರಿಗೆ ಇಷ್ಟ ಇರಬಹುದು. ಎರಡೂ ದೇವರುಗಳು ಇಷ್ಟ ಇರತಕ್ಕಂಥವ್ರು ದೇವಿಯ ಉಪಾಸನೆ ಮಾಡೋರಿಗೆ ಮಾತ್ರ. ಆ ರೀತಿಯಾಗಿ ಎಲ್ಲರನ್ನೂ ಮೆಚ್ಚಿಸಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಎಲ್ಲಾ ಕಪ್ಪೆಗಳನ್ನ ಎತ್ಕೊಂಡು ಒಂದು ತಕಡಿಗೆ ಹಾಕೋದು ಬಹಳ ಕಷ್ಟವಾಗುತ್ತೆ. ಏನಂತೀರಾ? ಅದಕ್ಕೆ ಜನ ಮರಳೋ ಜಾತ್ರೆ ಮರಳೋ ಅಂತ ಇರೋಬರೋ ಜನಗಳೆಲ್ಲಾನು ಎಲ್ಲರೂ ಒಂದೇ ಮನೋಭಾವನೆ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಒಬ್ಬನು ಮೊದಲು ಸೆರೆ ಹೋಗ್ತಾನೆ, ಕೆಲವರು ಆಮೇಲೆ ಸೆರೆ ಹೋಗ್ತಾರೆ, ಕೆಲವರು ಮಧ್ಯೆ ಸೆರೆ ಹೋಗ್ತಾ ಇರ್ತಾರೆ, ಕೆಲವರು ಮಧ್ಯೆ ತಿಕ್ಲಿ ಹೋಗ್ತಿರುತ್ತೆ. ಏನ್ ಮಾಡಕ್ಕಾಗಲ್ಲ. ಇವ್ರನ್ನೆಲ್ಲ ಸರಿ ಪಾಡಿಸೋಲ್ಲ ನಾವು ಹುಚ್ಚಾಸ್ಬೇಡ ಕೊಟ್ಟೋಗ. ಅದಕ್ಕೆ ಆ ಶ್ರಮಗಳೆಲ್ಲ ನಮಗೆ ಜಾಸ್ತಿ ಬೇಡ. ಸ್ವಲ್ಪ ಮಟ್ಟಕ್ಕೆ ಸರಿ ಮಾಡ್ತೀವಿ, ಸ್ವಲ್ಪ ಮಟ್ಟಕ್ಕೆ ಸುಮ್ಮನೆ ಇದ್ದು ಬಿಡ್ತೀವಿ, ನಮ್ಮ ಪಾಡ ನಾವು ರಾಮಕೃಷ್ಣ ಅಂತ ಇರ್ತೀವಿ ಅಂತ ಆಶ್ರಮಕ್ಕೆ ಹೋಗ್ತಾ ಇದೀವಿ. ಏನಂತೀರಾ? ಪೂಜೆ ಪುನಸ್ಕಾರ ಮಾಡಬೇಕಾದ್ರೂ ಮನಸ್ಸು ಶುದ್ಧಿ ಇಲ್ಲದೆ ಇದ್ರೆ ಯಾವತ್ತು ಪೂಜೆನೇ ಮಾಡಬೇಡಿ. ಅಕಸ್ಮಾತ್ ದೇವರ ಮೇಲೆ ಪೂಜೆ ಕೂತ್ಕೊಂಡಾಗ ಕಾನ್ಸಂಟ್ರೇಷನ್ ಎಲ್ಲೋ ಹೋಗ್ತಾ ಇದೆಯಪ್ಪ ಅಂದ್ರೆ ಒಂದು ಕೆಲಸ ಮಾಡಿ, ಆ ಕಾನ್ಸಂಟ್ರೇಷನ್ ಕಡೆನೇ ಹೊರಟೋಗಿ ಆನಂದವಾಗಿ ಓಡಾಡ್ಕೊಂಡು ಬಂದ್ಬಿಡಿ.
ಆಮೇಲೆ ಕೂತ್ಕೊಳ್ಳಿ. ಅದು ಸುಸ್ತಾಗಿ ಬಂದಿರುತ್ತೆ, ಹಬ್ಬಾಡ ಈಗಲಾದ್ರೂ ನೆಮ್ಮದಿಯಾಗಿ ಕೂತ್ಕೊಳ್ಳೋಣ. ಅದಕ್ಕೆ ಹೇಳೋದು, ಯಾವತ್ತೂ ತಿಳ್ಕೊಳ್ಳಿ, ದೇವರೇನು ಹೇಳ್ತಾನೆ, ನೀನು ಧ್ಯಾನ ಅಂತ ಏನು ಹೇಳ್ತೀಯ ಅದನ್ನ ಹೇಗೆ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೆ ಮೊದಲು ನೀವು ವಿರಾಮ ತನ್ನಿ, ಅವನು ಹೇಳ್ಕೊಟ್ಟಿದ್ನ ನಿಮಗೂ ಹೇಳ್ಕೊಡ್ತೀನಿ.